ಹಾಯ್ ಫ್ರೆಂಡ್ಸ್. ವಾಟ್ಸಪ್ನಲ್ಲಿ ಚಾಟ್ ಮೆಸೇಜ್ ಕಳಿಸ್ಬೇಕಾದ್ರೆ ಸಾಮಾನ್ಯವಾಗಿ ಮೆಸೇಜ್ಗಳನ್ನ ಟೈಪ್ ಮಾಡಿ ಕಳಿಸ್ತೀವಿ. ಕೆಲವೊಮ್ಮೆ ದೊಡ್ಡ ದೊಡ್ಡ ಮೆಸೇಜ್ ಟೈಪ್ ಮಾಡೋದಕ್ಕೆ ನಮ್ಮ ಹತ್ರ ಸಮಯ ಇರೋಲ್ಲ. ಅಂತಹ ಸಮಯದಲ್ಲಿ ಮೆಸೇಜ್ಗಳನ್ನ ಟೈಪ್ ಮಾಡದೆ ಸುಲಭವಾಗಿ ಕಳಿಸ್ಬೋದು. ಹಾಗೆ ನಾವು ಮೆಸೇಜ್ ಕಳಿಸ್ಬೇಕಾದ್ರೆ ಎಮೋಜಿಸ್ ಯೂಸ್ ಮಾಡ್ತೀವಿ. ಈಗ ಇರೋ ಎಮೋಜಿಸ್ ಕಳಿಸಿ ಬೇಜಾರಾಗಿದೆ ಅಂದರೆ ನಾವು ನಮ್ಮದೇ ಆದ ಎಮೋಜಿಸ್ನ ಕ್ರಿಯೇಟ್ ಮಾಡಿ ಕಳಿಸ್ಬೋದು. ಅದು ಹೇಗೆ ಅಂತೀರಾ? ಬನ್ನಿ, ಈ ವಿಡಿಯೋನಲ್ಲಿ ಡಿಫ್ರೆಂಟ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ಚಾಟ್ ಮೆಸೇಜ್ ಕಳಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಕನ್ನಡ ಟೆಕ್ ಟಾಕ್ಸ್, ಟೆಕ್ನಾಲಜಿ ನಮ್ಮ ಕನ್ನಡ. ನಾವು ಚಾಟ್ ಮಾಡಬೇಕಾದ್ರೆ ನಮ್ಮ ಫೀಲಿಂಗ್ಸ್ನ ವ್ಯಕ್ತಪಡಿಸೋಕೆ ಎಮೋಜಿಸ್ ಕಳಿಸ್ತೀವಿ. ನಗು, ಕೋಪ, ನಾಚಿಕೆ, ಪ್ರೀತಿ, ಹೀಗೆ ಬೇರೆ ಬೇರೆ ಎಮೋಜಿಸ್ ಇದೆ. ಈ ಫೀಲಿಂಗ್ಸ್ನ ಮಿಕ್ಸ್ ಮಾಡಿ ನಾವೇ ಹೊಸ ತರಹ ಎಮೋಜಿ ನಮಗೆ ಬೇಕಾದ ಹಾಗೆ ಕ್ರಿಯೇಟ್ ಮಾಡಿ ಕಳಿಸಿದ್ರೆ ಹೇಗಿರುತ್ತೆ? ಹೌದು, ವಾಟ್ಸಪ್ನ ಈ ಹೊಸ ಫೀಚರ್ ಪ್ರಕಾರ ನಮ್ಮದೇ ಆದ ಎಮೋಜಿಸ್ನ ನಾವು ಕ್ರಿಯೇಟ್ ಮಾಡಬಹುದು. ಈ ಫೀಚರ್ ಯೂಸ್ ಮಾಡೋದಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿ ಜಿಬೋರ್ಡ್ ಅಂದರೆ ಗೂಗಲ್ ಕೀಬೋರ್ಡ್ನ ಇನ್ಸ್ಟಾಲ್ ಮಾಡಿರಬೇಕು. ನಂತರ ನೀವು ಯಾವ ಎಮೋಜಿಸ್ ಮಿಕ್ಸ್ ಮಾಡಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಒಂದು ನಗ್ತಾ ಇರೋ ಎಮೋಜಿ, ಮತ್ತೊಂದು ಅಳ್ತಾ ಇರೋ ಎಮೋಜಿನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಎರಡು ಎಮೋಜಿ ಸೆಲೆಕ್ಟ್ ಮಾಡಿದ ತಕ್ಷಣ ಇವೆರಡು ಸೇರಿ ಹೊಸ ಎಮೋಜಿ ಕ್ರಿಯೇಟ್ ಆಗಿ ಹೀಗೆ ಎಲ್ಲ ಹೊಸದಾಗಿ ಕ್ರಿಯೇಟ್ ಆಗಿರೋ ಎಮೋಜಿಸ್ ಲಿಸ್ಟ್ ಆಗುತ್ತೆ. ಅದರಲ್ಲಿ ನಿಮಗೆ ಬೇಕಾದ ಎಮೋಜಿ ಸೆಲೆಕ್ಟ್ ಮಾಡಿ ಕಳಿಸಿ. ನಾನು ಈಗ ಮತ್ತೊಂದು ಎಮೋಜಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹೀಗೆ ನಿಮಗೆ ಬೇಕಾದ ಎಮೋಜಿ ಸೆಲೆಕ್ಟ್ ಮಾಡಿ ಎರಡನ್ನು ಮಿಕ್ಸ್ ಮಾಡಿ ಹೊಸ ಎಮೋಜಿ ಕ್ರಿಯೇಟ್ ಮಾಡಿ ಕಳಿಸಬಹುದು. ಈ ಎಮೋಜಿ ಅಂದರೆ ಎಷ್ಟಾದರೂ ಬರೀ ಚಿತ್ರ, ಅದರ ಬದಲು ನಮ್ಮ ಫೇಸ್ ಮೂಲಕನೇ ನಮ್ಮ ಭಾವನೆ ವ್ಯಕ್ತಪಡಿಸಿದ್ರೆ ಚಂದ ಅಲ್ವಾ? ಸರಿ ನೋಡಿ, ಅದು ಕೂಡ ಸಾಧ್ಯ ಕ್ವಿಕ್ ವಿಡಿಯೋ ಮೆಸೇಜ್ ಕಳಿಸೋದ್ರಿಂದ. ಇದು ಕೂಡ ವಾಟ್ಸಪ್ನ ಹೊಸ ಫೀಚರ್. ವಿಡಿಯೋ ಮೆಸೇಜ್ ಕಳಿಸೋದಕ್ಕೆ ಚಾಟ್ ಓಪನ್ ಮಾಡಿ ಮೈಕ್ ಪಕ್ಕದಲ್ಲಿರೋ ಕ್ಯಾಮ್ರಾ ಐಕಾನ್ನ ಸ್ವಲ್ಪ ಮೇಲಕ್ಕೆ ಹೀಗೆ ಸ್ವೈಪ್ ಮಾಡಿ. ನೋಡಿ, ವಿಡಿಯೋ ಚಾಟ್ ಆನ್ ಆಯಿತು. ಈ ವಿಡಿಯೋ ಚಾಟ್ನ ಸೆಲ್ಫಿ ಕ್ಯಾಮರಾ ಅಥವಾ ಬ್ಯಾಕ್ ಕ್ಯಾಮ್ರಾ ಇಂದ ಕಳುಹಿಸಬಹುದು. 1 ನಿಮಿಷದವರೆಗೂ ವಿಡಿಯೋ ಚಾಟ್ ಮೆಸೇಜ್ನ ರೆಕಾರ್ಡ್ ಕೂಡ ಮಾಡಬಹುದು. ವಿಡಿಯೋ ರೆಕಾರ್ಡ್ ಮಾಡಿದ ಮೇಲೆ ಅದನ್ನು ಒಮ್ಮೆ ಪ್ಲೇ ಮಾಡಿ ಅದು ಸರಿಯಾಗಿ ರೆಕಾರ್ಡ್ ಆಗಿದೆಯಾ ಅಂತ ನೋಡಬಹುದು. ನಿಮಗೆ ಓಕೆ ಆದರೆ ಕಳುಹಿಸಬಹುದು, ಇಲ್ಲ ಅಂದರೆ ಇಲ್ಲಿ ಇರೋ ಡಿಲೀಟ್ ಬಟನಿಂದ ಡಿಲೀಟ್ ಕೂಡ ಮಾಡಬಹುದು. ನೋಡಿ, ನಾನು ರೆಕಾರ್ಡ್ ಮಾಡಿರೋದನ್ನ ಕಳುಹಿಸ್ತಾ ಇದ್ದೀನಿ. ಈ ಕ್ಯಾಮ್ರಾ ಐಕಾನಿಂದ 2 ತರಹದ ಉಪಯೋಗ ಇದೆ. ಒಂದು, ಈಗಾಗಲೇ ನೋಡಿದ ಹಾಗೆ ಕ್ಯಾಮ್ರಾನ ಮೇಲಕ್ಕೆ ಸ್ವೈಪ್ ಮಾಡಿದರೆ 1 ಮಿನಿಟ್ ಕ್ವಿಕ್ ವಿಡಿಯೋ ಮೆಸೇಜ್ ಮಾಡಿ ಕಳುಹಿಸಬಹುದು. ಅದೇ ಕ್ಯಾಮ್ರಾ ಬಟನ್ನ ಒಮ್ಮೆ ಪ್ರೆಸ್ ಮಾಡಿದರೆ ಫೋಟೋ ಅಥವಾ 1 ನಿಮಿಷಕ್ಕಿಂತ ದೊಡ್ಡದಾದ ವಿಡಿಯೋನ ರೆಕಾರ್ಡ್ ಮಾಡಿ ಕಳುಹಿಸಬಹುದು. ನಿಮಗೆ ಹೊಸ ಎಮೋಜಿ ಕ್ರಿಯೇಟ್ ಮಾಡೋದು ಇಷ್ಟ ಆಯ್ತಾ ಅಥವಾ ಕ್ವಿಕ್ ವಿಡಿಯೋ ಚಾಟ್ ಇಷ್ಟ ಆಯ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶುಭ ದಿನ. ಧನ್ಯವಾದ.